ಹೇಮೆ ಹೋರಾಟ ಹತ್ತಿಕ್ಕಲು ಮುಂದಾಯ್ತಾ ಗುಬ್ಬಿ ತಾಲೂಕು ಆಡಳಿತ. ಮೂವತ್ತೊಂದನೇ ತಾರೀಕಿನಂದು ಗುಬ್ಬಿಯಲ್ಲಿ ನಿಷೇಧಾಜ್ಞೆ ಹೇರಿ ಆದೇಶ. ಎಸ್ ವೀಕ್ಷಕರೇ, ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಅನ್ನ ವಿರೋಧಿಸಿ ನಡೆಯುತ್ತಿರುವ ಹೋರಾಟ ಮತ್ತೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತಿದೆ. ಗುಬ್ಬಿ ತಾಲೂಕಿನ ಸಂಕಾಪುರ ಬಳಿ ಕೆನಾಲ್ ಕಾಮಗಾರಿ ಆರಂಭಿಸಿರುವುದನ್ನ ವಿರೋಧಿಸಿ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿ ಇದೇ ತಿಂಗಳು 31ನೇ ತಾರೀಕಿನಂದು ಬೃಹತ್ ಪ್ರತಿಭಟನೆಗೆ ಕರೆ ನೀಡಿತ್ತು. ಆದರೆ ಇದೀಗ ಈ ಹೋರಾಟವನ್ನ ಹತ್ತಿಕ್ಕುವ ಸಲುವಾಗಿ ಗುಬ್ಬಿ ತಾಲೂಕು ಆಡಳಿತ ಭರ್ಜರಿ ಪ್ಲಾನ್ ಮಾಡಿದ್ದು, ಗುಬ್ಬಿ ತಾಲೂಕಿನ ಸಂಕಾಪುರ ಗೇಟ್ ಸುತ್ತ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿ ಗುಬ್ಬಿ ತಹಶೀಲ್ದಾರ್ ಆದೇಶವನ್ನ ಹೊರಡಿಸಿದ್ದಾರೆ. ಹೌದು, ಮೇ 31ನೇ ತಾರೀಕಿನಂದು ಬೃಹತ್ ಪ್ರತಿಭಟನೆಗೆ ಕರೆ ನೀಡಿದ್ದ ಹಿನ್ನೆಲೆಯಲ್ಲಿ ಗುಬ್ಬಿ ತಹಶೀಲ್ದಾರ್ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಮೇ 31ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಜೂನ್ 1ನೇ ತಾರೀಕು ಬೆಳಗ್ಗೆ 6 ಗಂಟೆಯವರೆಗೆ ಬರೋಬ್ಬರಿ 24 ಗಂಟೆಗಳ ಕಾಲ ಸಂಕಾಪುರ ಡಿರಾಂಪುರ ಸುತ್ತ 10 ಕಿಲೋಮೀಟರ್ ಸುತ್ತಳತೆಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿದ್ದಾರೆ. ಈ ನಿಷೇಧಾಜ್ಞೆ ಜಾರಿ ಹಿನ್ನೆಲೆ ಈ ವ್ಯಾಪ್ತಿಯಲ್ಲಿ 5ಕ್ಕಿಂತ ಹೆಚ್ಚು ಜನರು ಗುಂಪು ಸೇರುವಂತಿಲ್ಲ, ಜನಸಾಮಾನ್ಯರನ್ನ ಕೆರಳಿಸುವಂತೆ ಭಾಷಣ ಮಾಡುವಂತಿಲ್ಲ, ಯಾವುದೇ ಸಭೆ ಸಮಾರಂಭ ಮತ್ತು ಮೆರವಣಿಗೆ ಮಾಡುವಂತಿಲ್ಲ ಅಂತ ಆದೇಶವನ್ನ ಹೊರಡಿಸಲಾಗಿದೆ. ಇದು ಹೇಮೆ ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನ ಅಂತ ಹೋರಾಟಗಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇವತ್ತಿನ ದಿನ ಬರುವಂತ ಶನಿವಾರ ನಾವು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೋತಾ ಇದ್ದೀವಿ ಅಂತ ತಿಳಿದ ಸರ್ಕಾರ ರೈತರನ್ನ ಒಕ್ಕಲೆಬ್ಬಿಸಲಿಕ್ಕೋಸ್ಕರ 144 ಸೆಕ್ಷನ್ನ ಹಾಕಿದ್ದಾರೆ. ಅದು ನಾಚಿಕೆಗೇಡಿನ ಕೆಲಸ. ಯಾಕೆಂತಂದರೆ ರೈತರು ಅವ್ರ ಹಕ್ಕನ್ನ ಮಂಡಿಸಲಿಕ್ಕೆ ಅವರ ಏನೋ ಹೋರಾಟವನ್ನು ಮಾಡಲಿಕ್ಕೂ ಸಹ ಬಿಡದಂಥ ಸರ್ಕಾರ ಇದು ನಾಚಿಕೆಗೇಡಿಂತನ. ಅವರೇನೇ 144 ಸೆಕ್ಷನ್ ಆದ್ರೂ ಸಹ ನಮ್ಮ ರೈತರು ಖಂಡಿತ ಬಗ್ಗದಿಲ್ಲ. ಇಡೀ ನಮ್ಮ ಜಿಲ್ಲೆಯ ರೈತರು ಸುಮಾರು 5ರಿಂದ 10 ಸಾವಿರ ಜನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ರೈತರ ನಾಯಕರಿರ್ಬೋದು, ನಮ್ಮ ಅನೇಕ ಪಕ್ಷದ ನಾಯಕರು, ಹಿರಿಯ ನಾಯಕರು ಜಿಲ್ಲೆಯಿಂದ ಭಾಗವಹಿಸ್ತಕ್ಕಂಥ ಒಂದು ಇದಿದೆ. ಅದು ಸರ್ಕಾರ ಯಾವುದೇ ಒಂದು ಇದನ್ನು ಮಾಡಿದ್ರೂ ಸಹ ನಾವು ಜಗ್ಗದಿಲ್ಲ, ಬಗ್ಗದಿಲ್ಲ. ಗೋಲಿಬಾರ್ ಮಾಡಿದ್ರೂ ಸಹ ನಾವೇನು ಅಲ್ಲೇನು ಗೂಂಡಾಗಿರಿ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಸಾವಧಾನವಾಗಿ ನಮ್ಮನ್ನ ಹಕ್ಕನ್ನು ನಾವು ಕೇಳಲಿಕ್ಕೆ ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ನಾಯಕರುಗಳು ಕರೆ ಕೊಟ್ಟಿದ್ದಾರೆ. ಅದು ಮನಗಂಡಂಥ ಸರ್ಕಾರ ಈ ರೀತಿ ಮಾಡಿರೋದು ಇದು ಹೇಡಿತನ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬರ್ತೀನಿ. ಸರ್ಕಾರ ಏನು 31ನೇ ತಾರೀಕು ನಾವು ರೈತ ಬಾಂಧವರು ಎಲ್ಲ ಮುಖಂಡರುಗಳು ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ವಿರುದ್ಧ ಹೋರಾಟ ಹಮ್ಮಿಕೊಂಡಿದ್ದು, ಅದಕ್ಕೆ ಸರ್ಕಾರ 144 ಸೆಕ್ಷನ್ 10 ಕಿಲೋಮೀಟರ್ ಜಾರಿ ಮಾಡಿದೆ. 144 ಸೆಕ್ಷನ್ ಆರ ಮಾಡಿ 844 ಆರ ಮಾಡಿ ಈ ಗೊಡ್ಡ ಬೆದರಿಕೆಗೆ ನಾವು ಯಾರು ಎದುರೋದಿಲ್ಲ, ಜಗ್ಗದಿಲ್ಲ ಅನ್ನೋ ಕೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ತಾಲೂಕಿನ ಶಾಸಕರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ತಮ್ಮ ಸಾಧನೆ, ಇಷ್ಟು ವರ್ಷದ ಸಾಧನೆ ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ನ DK ಶಿವಕುಮಾರ್ ಅವ್ರ ಜೊತೆ ಕೈ ಜೋಡಿಸಿ ರೈತರ ವಿರುದ್ಧ 144 ಸೆಕ್ಷನ್ ಜಾರಿ ಮಾಡಿಸಿ ರೈತರ ವಿರುದ್ಧ ಕೇಸ್ ಹಾಕ ಹೂನಾರ ನಡೆಸಿದ್ರ. ರೈತರ ಶಾಪ ನಿಮ್ಗೆ ಯಾವತ್ತೂ ತಟ್ಟದೇ ಇರಲ್ಲ. ಇಲ್ಲ ಅಂದ್ರೆ ನಾಳೆ ಬಂದು ರೈತರ ಪರ ಹೋರಾಟ ಮಾಡಬೇಕು. ಕಾಂಗ್ರೆಸ್ನರಿಗೆ ಏನು ವಾರ್ನಿಂಗ್ ಮಾಡಿ, ನೀವು ಮಾಡಿದ್ದೇ ಆದ್ರೆ 144 ಸೆಕ್ಷನ್ ಜಾರಿ ಮಾಡಿ ಜಾರಿಗೆ ತಂದಿದ್ದೇ ಆದ್ರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ರೈತರ ಪರ ನಿಲ್ತೀನಿ ಅಂತ DK ಶಿವಕುಮಾರ್ ಅವರಿಗೆ ಬೆದರಿಕೆ ಆಗಿ ಬರಲಿ ದಮ್ಮಿದ್ರೆ. ಶಾಸಕರೇ, ಇನ್ನೊಂದ್ಸತಿ ಕರೆ ಕೊಡ್ತೀನಿ, ಬನ್ನಿ, ನಿಮ್ಮ ನಾಯಕತ್ವದಲ್ಲಿ ನಾವು ಹೋರಾಟ ಮಾಡ್ತೀವಿ. ಜನಕ್ಕೆ, ರೈತರಿಗೆ ನ್ಯಾಯ ದೊರಕಿಸ್ಕೊಡೋಣ, ರೈತರ ಪರ ಹೋರಾಟ ಮಾಡೋಣ. ಈ ವಿಚಾರದಲ್ಲಿ ರಾಜಕೀಯ ಮಾಡೋದು ಬೇಡ. ದಯಮಾಡಿ ತಮ್ಮ ಮಾತು ಕೇಳದಿದ್ರೆ ರಾಜೀನಾಮೆ ಕೊಟ್ಟು ಹೋರಾಟಕ್ಕೆ ಬನ್ನಿ, ನಾವು ನಿಮ್ಮ ಕೈ ಜೋಡಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಇನ್ನು ತುಮಕೂರು ಜಿಲ್ಲೆಗೆ ಹಂಚಿಕೆಯಾಗಿರೋ ನೀರನ್ನ ರಾಮನಗರ ಜಿಲ್ಲೆಗೆ ಕೊಂಡೊಯ್ಯಲು ಹುನ್ನಾರ ನಡೆಯುತ್ತಿದೆ ಅಂತ ಆರೋಪಿಸಿ ಹೋರಾಟಗಾರರು ನಮ್ಮ ನೀರು ನಮ್ಮ ಹಕ್ಕು ಅನ್ನೋ ಘೋಷಣೆಯೊಂದಿಗೆ ಹೇಮೆ ಹೋರಾಟವನ್ನ ನಡೆಸುತ್ತಿದ್ದಾರೆ. ಇದರ ಭಾಗವಾಗಿ ಮೇ 31ರಂದು ಬೃಹತ್ ಪ್ರತಿಭಟನೆಗೆ ಕರೆಯನ್ನ ನೀಡಲಾಗಿತ್ತು. ಆದ್ರೀಗ ಗುಬ್ಬಿ ತಾಲೂಕು ಆಡಳಿತ ನಿಷೇಧಾಜ್ಞೆಯನ್ನ ಹೇರುವ ಮೂಲಕ ಈ ಪ್ರತಿಭಟನೆಗೆ ಅವಕಾಶ ನೀಡದಿರಲು ನಿರ್ಧರಿಸಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.